ವೇಗವಾಗಿ ಬಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಕಾರೊಂದು. ಹಾಸನದ ಎನ್ಆರ್ ಸರ್ಕಲ್ನಲ್ಲಿ ನಡೆದಿರುವಂತಹ ಅವಘಡ ಇದು. ಸಿಸಿ ಕ್ಯಾಮೆರಾದಲ್ಲಿ ಕಾರು ಡಿಕ್ಕಿ ಹೊಡೆಯುವಂತಹ ದೃಶ್ಯ ಸೆರೆಯಾಗಿದೆ. ಸ್ಪೀಡ್ ಆಗಿ ಬಂದಂತಹ ಕಾರು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಅಲ್ಲೇ ಇದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಗುದ್ದಿದಂತ ರಭಸಕ್ಕೆ ಕಾರ್ನಲ್ಲಿದ್ದಂತ ಇಬ್ಬರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಕಾರು ಗುದ್ದಿದ ಹಿನ್ನೆಲೆ ಬೀಳುವ ಹಂತದಲ್ಲಿರುವಂತಹ ವಿದ್ಯುತ್ ಕಂಬ ಆಕ್ಸಿಡೆಂಟ್ ಆಗಿ 2 ದಿನ ಆದರೂ ಕಂಬ ರೆಡಿ ಮಾಡೋದಕ್ಕೆ ಅಥವಾ ಅದನ್ನ ತೆಗೆದು ಬೇರೆ ಹಾಕೋದಕ್ಕೆ ಚೆಸ್ಕಾಂ ಸಿಬ್ಬಂದಿ ಇನ್ನೂ ಕೂಡ ಅಲ್ಲಿಗೆ ಬಂದಿಲ್ಲ. ಆ ಕಂಬದಿಂದ ಕೂಡ ಒಂದಷ್ಟು ಅನಾಹುತಗಳಾಗ್ಬೋದು. ಆ ಕಂಬ ಈಗಲೋ ಆಗ್ಲೋ ಬೀಳುವಂತ ಸ್ಥಿತಿಯಲ್ಲಿದೆ. ಹಾಗಿದ್ರೂ ಕೂಡ ಚೆಸ್ಕಾಂ ಸಿಬ್ಬಂದಿ ಆ ಜಾಗಕ್ಕೆ ಬಂದಿಲ್ಲ, ಭೇಟಿ ಕೊಟ್ಟಿಲ್ಲ. ಸದ್ಯಕ್ಕೆ ಆ ಕಂಬದ ಸ್ಥಿತಿ ಹೇಗಿದೆ, ಬೇರೆ ಕಂಬ ಏನಾದರೂ ಅಳವಡಿಸ್ಬೇಕಾ, ಅದೇ ಕಂಬವನ್ನು ರಿಪೇರಿ ಮಾಡಬಹುದಾ, ಅದ್ಯಾವುದ್ರ ಬಗ್ಗೆ ಕೂಡ ಚೆಸ್ಕಾಂ ಸಿಬ್ಬಂದಿ ಗಮನ ಹರಿಸ್ತಾ ಇಲ್ಲ. ಸ್ಪೀಡ್ ಆಗಿ ಒಂದು ಕಾರ್ ಬಂದಿದೆ, ಡಿಕ್ಕಿ ಹೊಡೆದಿದೆ. ಅದು ಬಂದು ಡಿಕ್ಕಿ ಹೊಡೆದಿರೋ ರಭಸಕ್ಕೆ ಅರ್ಧಕ್ಕರ್ಧ ನಜ್ಜುಗುಜ್ಜಾಗಿದೆ. ಆ ಲೈಟ್ ಕಂಬ ಜೊತೆಗೆ ಬಗ್ ಹೋಗಿದೆ. ಹಾಗಿದ್ರೂ ಕೂಡ ಚೆಸ್ಕಾಂ ಸಿಬ್ಬಂದಿ ಮಾತ್ರ ಆ ಕಡೆ ಮುಖ ಮಾಡಿಲ್ಲ. ಏನಾಗಿದೆ, ಏನು ಕತೆ ಅಂತ. ಇನ್ನಾದರೂ ಆ ಕಡೆ ಗಮನ ಹರಿಸ್ತಾರಾ ಅಥವಾ ಅದು ಬಿದ್ದು ಮತ್ತೇನಾದರೂ ಅವಘಡ ಆಗೋವರೆಗೂ ಹಾಗೇ ಸೈಲೆಂಟ್ ಆಗಿರ್ತಾರಾ ನೋಡಬೇಕಿದೆ. ಹಾಸನದಲ್ಲಿ ಆಗಿರುವಂಥ ಘಟನೆ ಇದು. ಕಾರು ಒಂದು ವೇಗವಾಗಿ ಬಂದಿದೆ. ಆ CCTV ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಸದ್ಯಕ್ಕೆ ವಿದ್ಯುತ್ ಕಂಬದ ಪರಿಸ್ಥಿತಿ ಹೇಗಿದೆ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಬಹಳ ವೇಗವಾಗಿ ಬಂದಂಥ ಕಾರು ಈ ರೀತಿಯಾಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಆ ಪರಿಣಾಮ ವಿದ್ಯುತ್ ಕಂಬದ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಅಧಿಕಾರಿಗಳು ಬಂದಿಲ್ಲ. ಕೈ ತೆಗಿರಿ. ಅಧಿಕಾರಿಗಳು ಬಂದಿಲ್ಲ.